ಅಂತೆ ಅಲ್ಲಿ ನಾವು ಹೋಗಿ ಅವ್ರನ್ನ ಕೇಳಿದೆ, ಹಿಂಗೆ ಐತ್ರಿ ಸರ್, ಹೆಂಗೆ ಮಾಡಿದ್ರು? ಇಲ್ಲರಿ, ನೀವು ದೇವ್ರನ್ನ ಕರ್ಸೇನಿಲ್ಲ ನಮ್ಮ ಕಡೆ, ನೀವೇನು ಆಪ್ರೇಷನ್ ಮಾಡಿಸೋದು ಬೇಡ, ಒಂದು 10-20 ಸಲ ಹಾಕಿಸ್ಬೋದ್ರಿ, ಕ್ಲಿಯರ್ ಆಕತ್ತೆ ಅಂತ. ಆ ಪ್ರಕಾರ ನಾನು ಕಂಟಿನ್ಯೂ ಅಣ್ಣಿಗೇರಿ ಮತ್ತು ಹುಬ್ಳಿಯಲ್ಲಿ ಬಂದು ಹಾಕಿಸ್ಕೊತಿದ್ದೆ. ಈಗ ಕತ್ಲಿದ್ದಿದ್ದ ಕಣ್ಣು ಸ್ವಲ್ಪ ಮಂಜು ಬೆಳಕು ಕಾಣಕ್ಕೆ ಇದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ತೋರಿಸ್ತಿರುವಂಥದ್ದು ಇದು ಆರ್ಗ್ಯಾನಿಕ್ ಅರಮನೆ. ಆರ್ಗ್ಯಾನಿಕ್ ಅರಮನೆ 4 ಬ್ರಾಂಚ್ಗಳಿದ್ದು ಇವರ ಸೇವೆ ಅಗಾಧವಾದದ್ದು. ಜುವಾರಿ ಮತ್ತು ನಮ್ಮ ದೇಸಿ ತಳಿಯ ಬೀಜಗಳನ್ನು ಎಲ್ಲ ರೈತ ಬಾಂಧವರಿಗೆ ಅವರ ಆಧಾರ್ ಕಾರ್ಡ್ ಜೆರಾಕ್ಸ್ ತಂದು ಕೊಟ್ಟರೆ ಅವರ ಹೆಸರುಗಳನ್ನು ನೋಂದು ಮಾಡಿಕೊಂಡು ಉಚಿತವಾಗಿ ನೀಡ್ತಾ ಇದ್ದಾರೆ. ಅದು ಒಂದು ಯಶಸ್ವಿಯಾದಂಥ ಕೆಲಸ. ಆಗ ಅದನ್ನು ಪ್ರತಿ ರವಿವಾರ ಇವರು ಅನೇಕ ಊರುಗಳಲ್ಲಿ ಕ್ಯಾಂಪೇನ್ ಮಾಡಿ ಆ ಕ್ಯಾಂಪ್ಗಳಲ್ಲಿ ಬಂದಂಥವರಿಗೆ ಉಚಿತವಾಗಿ ಕೊಡುತ್ತಾರೆ. ಈ ತಿಂಗಳಲ್ಲಿ ಅವರು 6.5 ಲಕ್ಷ ರೂಪಾಯಿದಷ್ಟು ದೇಸಿ ಬೀಜಗಳನ್ನು, ಬಿತ್ತನೆ ಬೀಜಗಳನ್ನು, ವಿಧವಾದಂಥ ಬೀಜಗಳನ್ನು ಒಂದು ಪ್ಯಾಕೆಟ್ ಮಾಡಿ ಆ ಪ್ಯಾಕೆಟನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ. ಅದನ್ನು ನೋಡಲಿಕ್ಕೆ ಎಲ್ಲರ ಕಣ್ಣು ಸಾಲದು. ಮತ್ತು ನೋಡಿ, ಇಲ್ಲಿ ಕೊಡ್ತಾ ಇದ್ದಾರೆ. ಅದು ಒಂದು ಅದ್ಭುತವಾದಂಥ ಸೇವೆ. ಆ ಜುವಾರಿ ಅಥವಾ ದೇಸಿ ತಳಿಗಳ ಬೀಜಗಳು ಸಿಗುತ್ತಾ ಇಲ್ಲ. ಬಿಳಿಜೋಳ, ಮಾಲ್ದಂಡಿ, ಕೆಂಜೋಳ ಮುಂತಾದ ಆವಾಗಿನ ದೇಸಿ ತಳಿಯಾದಂಥ ಕುಸಿಬಿ, ಹತ್ತಿ ಪ್ರತಿಯೊಂದು ಈಗ ಹೈಬ್ರಿಡ್ ಇದೆ. ಆದ್ದರಿಂದ ಆರೋಗ್ಯಕ್ಕೆ ತುಂಬ ಹಾನಿಯಾಗ್ತಾ ಇದೆ. ಅನೇಕ ಬಡ ಜನರಿಗೆ ಆಸ್ಪತ್ರೆ ಖರ್ಚು ತುಂಬ ಬರ್ತಾ ಇದೆ. ಇದನ್ನು ಮನಗಂಡು ಕನ್ನೇರಿ ಶ್ರೀ ಸ್ವಾಮಿಗಳು ಮತ್ತು ಈ ವರದಶ್ರೀ ಫೌಂಡೇಶನ್ದಿಂದ ಇದನ್ನು ಈಗ ತುಂಬ ಸಮಯೋಚಿತವಾದಂಥ ಒಂದು ವಿಚಾರ ಮತ್ತು ತುಂಬ ಇದನ್ನು ಸಮರೋಪಾದಿಯಲ್ಲಿ ಇದನ್ನು ಎಲ್ಲ ಜನತೆಗೆ ಮುಟ್ಟಿಸುವಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ತಾವೆಲ್ಲ ಅನೇಕರು ಈ ವಿಡಿಯೋವನ್ನು ನೋಡಿದ ತಕ್ಷಣವೇ ತಮ್ಮ ಪರಿಚಯ ಇದ್ದವರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಕಳುಹಿಸಿಕೊಡಿ. ತಮಗೆ ಈ ವರದಶ್ರೀ ಫೌಂಡೇಶನ್ನವರ ಈ ಆರ್ಗ್ಯಾನಿಕ್ ಅರಮನೆಗೆ ಭೇಟಿಯಾಗಿ ಉಚಿತವಾದಂಥ ದೇಸಿ ತಳಿಯ ಬೀಜಗಳನ್ನು, ಸಿರಿಧಾನ್ಯಗಳ ಬೀಜಗಳನ್ನು ಮತ್ತು ಕಣ್ಣಿನಲ್ಲಿ ಡ್ರಾಪ್ಸ್ ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಅನೇಕ ರೋಗ ರುಜಿನಗಳನ್ನು ಕಳೆದುಕೊಳ್ಳುವಂಥ ಒಂದು ಸದವಕಾಶ ಒದಗಿ ಬಂದಿದೆ. ಮಾನ್ಯರೇ, ಮೂಗಿನಲ್ಲಿ ಔಷಧವನ್ನು ಪ್ರತಿ ಗುರುವಾರ ಹಾಕ್ತಾರೆ. ಅದರಿಂದ 36 ತರಹದ ರೋಗ ರುಜಿನಗಳು ಮಾಯವಾಗುತ್ತವೆ. ಸಂದೇಹವಿಲ್ಲ. ನಾವು ಈ ವಿಡಿಯೋ ಮಾಡಬೇಕಾದರೆ ಇಲ್ಲಿ ಅನೇಕರಿಗೆ ನಾವು ಇಲ್ಲಿ ಸಂದರ್ಶನವನ್ನು ಪಡೆದಿದ್ದೇವೆ. ಅದರಲ್ಲಿ ಈಗಾಗಲೇ ಒಂದು ವಿಡಿಯೋವನ್ನು ಹೋದ ವಾರ ಹಾಕಿದ್ದಿತ್ತು. ಈ ವಾರ ಸಹಿತ ಮತ್ತು ಮುಂದಿನ ವಾರ ಸಹಿತ ನಾವು ವಿಡಿಯೋವನ್ನು ಮಾಡಿ ಬಿಡ್ತಾ ಇರ್ತೀವಿ. ತಾವೆಲ್ಲ ನೋಡಿದವರು ಇದನ್ನು ತಮ್ಮ ಸಂಬಂಧಿಕರಿಗೆ, ಗೆಳೆಯರಿಗೆ, ಪರಿಚಯದವರಿಗೆ ಕಳುಹಿಸಿಕೊಟ್ಟಲ್ಲಿ ಅದಕ್ಕೆ ಬೆಲೆ ಕಟ್ಟಲಾಗದು. ನೀವು ಈ ಒಂದು ವಿಡಿಯೋವನ್ನು ಅವರಿಗೆ ಕೊಟ್ಟಲ್ಲಿ ಇದಕ್ಕೆ ಬೆಲೆಯನ್ನೇ ಕಟ್ಟಲಾಗುವುದಿಲ್ಲ. ಏಕೆಂದರೆ ಒಬ್ಬರಿಂದ ಒಬ್ಬರಿಗೆ ಇದು ಪರಿಚಯವಾಗಿ ಇಲ್ಲಿ ಇರುವಂತಹ ಅದ್ಭುತ ದಿವ್ಯೌಷಧಗಳನ್ನು, ಸಾವಯವ ಅಡುಗೆಗಳನ್ನು, ಸಾವಯವ ಕಾಳುಗಳನ್ನು, ಸಾವಯವವಾದಂಥ ಈ ಸಿರಿಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಉಪಜೀವನ ಮಾಡಬೇಕು, ಆರಾಮ ಆಗಬೇಕು. ಅದು ಮುಂದಿನ ಮಾತು. ಬಟ್ ಈ ಸದ್ಯಕ್ಕೆ ನೋಡಿರಿ, ಪ್ರತಿ ಭಾನುವಾರ ಸಾವಿರಾರು ಜನ ಬಂದು ಇಲ್ಲಿ ಕಣ್ಣಲ್ಲಿ ಡ್ರಾಪ್ಸ್ ಹಾಕ್ಸ್ಕೊಂಡು ಹೋಗ್ತಾರೆ. ಪ್ರತಿ ತಿಂಗಳಲ್ಲಿ ಲಕ್ಷ ಜನರಿಗೆ ಇವರು ಇಂಥ ಒಂದು ಅತಿ ಬಡವರ ಕೈಗೆಟುಕುವಂತೆ ಎಲ್ಲರಿಗೂ ಜಾತಿ, ನೀತಿ, ಧರ್ಮ, ಭೇದ ಭಾವ, ದೊಡ್ಡವರು ಸಣ್ಣವರು ಯಾರೂ ಎನ್ನಲಾರದೆ ಈ ಒಂದು ಅವಿರತವಾದಂಥ ಸೇವೆಯನ್ನು ಸಲ್ಲಿಸುತ್ತಿರುವುದನ್ನು ನೋಡಿ ನಾವು ದಂಗಾಗಿ ಹೋದೆವು. ಅದೇ ರೀತಿ ಇದರ ಪ್ರಯೋಜನವನ್ನು ತಾವೆಲ್ಲ ಪಡೆಯಬೇಕು. ದಯವಿಟ್ಟು ಉದಾಸೀನತೆ ಮಾಡಬಾರದು. ತಮ್ಮಲ್ಲಿ ವಿನಂತಿ. ಈ ವಿಡಿಯೋ ಮುಖ್ಯವಾಗಿದೆ. ತುಂಬ ಲಕ್ಷಗೊಟ್ಟು ಕೇಳಿ ನೋಡಿ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಇದೆ, ಮುಖ್ಯವಾಗಿದೆ.
ತಮ್ಮ ಹಾಗೂ ತಮ್ಮ ಪರಿಚಯದವರಲ್ಲಿ ಅನೇಕರಲ್ಲಿ ಅನೇಕ ಸಣ್ಣ ಪುಟ್ಟ ರೋಗಗಳಿದ್ದಲ್ಲಿ ಈ ಆಯುರ್ವೇದವನ್ನು ತೆಗೆದುಕೊಂಡವರು ಆ ಗುಣವಾಗುವುದು ಖಂಡಿತ ಸತ್ಯವಾಗಿದೆ. ಕೇಳಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ನಮಃ ಶಾಂತಾಯ ದಿವ್ಯ ಧರ್ಮ ಸ್ವರೂಪನೇ ಸ್ವಾನಂದ ಇದರಾಗಿ ನಮ್ಮ ಇವತ್ತ ಮೊದಲು ಯಾರು ಬಂದಿರಿ? ಫಸ್ಟ್ ಟೈಮ್ ಇವತ್ತ ಮೊದಲು ಬಂದಿರೋರಿಗೆ ಒಂದು ಮಾಹಿತಿ ಇಲ್ಲಿ ನಾವು ಕಣ್ಣಿಗೆ ಒಂದು ಔಷಧಿ ಇಲ್ಲಿ ಹಾಕ್ತೀವಿ. ಅದರಿಂದ ನಿಮ್ಮ ಕಣ್ಣಿನ ಯಾವುದೇ ಥರದ ಸಮಸ್ಯೆ ಅಂದರೆ ಇದನ್ನು ಜಾಸ್ತಿ ಮಾಡೋದು ಬಿಡಲ್ಲ. ಕಣ್ಣಿನ ಎಲ್ಲ ಸಮಸ್ಯೆಗಳಿಗೂ ಇದೊಂದು ಪರಿಹಾರ. ಸಾವಿರಾರು ಜನ ಅದನ್ನು ಹಾಕೊಂಡು ಹೋಗ್ತಾರೆ. ಇದರಿಂದ ಕಣ್ಣು ಕ್ಯಾಪಗಳು, ಕಣ್ಣು ಉರಿಯೋದು, ಕಣ್ಣು ಹೊರೆ ಇರೋದು, ಚಸ್ಮಾದವರು, ದೃಷ್ಟಿ, ಸಮೀಪ ದೃಷ್ಟಿ, ಇದರಿಂದ ಸುಮಾರು ಲಾಭಗಳಿವೆ. ಕಣ್ಣಿನ ಜೊತೆಗೆ ಇದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗ್ತದೆ, ಲೇಡೀಸ್ ಪ್ರಾಬ್ಲಮ್ ಸರಿಯಾಗ್ತದೆ. ಇದರಿಂದ ನಿಮ್ಗೆ ಅನುಕೂಲತೆಗಳಿದ್ದಾವೆ, ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಆಮೇಲೆ ಇದು ಕಣ್ಣಿಗೆ ಔಷಧಿ ಹಾಕಿದಾಗ ದಯವಿಟ್ಟು ಒಂದಷ್ಟು ತಲೆ ಮೇಲೆ ಕಣ್ಣು ಒಂದು 10-12 ಸಲ ಮುಚ್ಚೋದು, ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಮಾಡಿರಿ. ಆಮೇಲೆ ಕೈಯಿಂದ ಒರೆಸ್ಬಿಡಿ. ಇಲ್ಲಿ ಬಟ್ಟೆ ಹಚ್ಬೋದು. ಬಟ್ಟೆಯಲ್ಲಿ ಡಸ್ಟ್ ಇರ್ತದೆ, ಡಿಟರ್ಜೆಂಟ್ ಇರ್ತದೆ. ಸ್ವಲ್ಪ ನೋಡ್ಸ್ಬಿಡಿ. ಅಟ್ಲೀಸ್ಟ್ 4 hours 3-4 hours ಕಣ್ಣಿಗೆ ನೀರು ಹಾಕಿ ತೊಳಿಬೇಕು. ಮುಖ ತೊಳೆದ್ರು ಕಣ್ಣೊಳಗೆ ನೀರು ಹಾಕಿ ಕಣ್ಣಿಂದ ತೊಳೆದಿರ್ತೀವಿ. ಔಷಧಿ ಅಲ್ಲಿರೋದ್ರಿಂದ ಇದೊಂದು ನಿಮಗೆ ಭಾಳ ಅನುಕೂಲ ಆಗುವಂಥ ಒಂದು ಸಂಗತಿ. ಈಗ ಔಷಧಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಲ್ಕೊಂಡು ಅದ್ರ ಜೊತೆಗೆ ನಾವಿಲ್ಲಿ ಗೋ ಅರ್ಕ ಅಂತ ಒಂದು ಕೊಡ್ತೀವಿ. ಈ ಗೋ ಅರ್ಕದಿಂದ ನಿಮಗೆ ಸುಮಾರು ಕಾಯಿಲೆಗಳನ್ನು ನಿಯಂತ್ರಣ ಮಾಡುವ ಶಕ್ತಿ ಈ ಗೋರ್ಕದಲ್ಲಿ ಇದೆ. ಈ ಗೋರ್ಕದಿಂದ ನಮಗೆ ಕಫ, ಸೈನಸ್ ಪ್ರಾಬ್ಲಮ್ಮು, ಶುಗರ್, BP, ಥೈರಾಯ್ಡ್, ಕ್ಯಾನ್ಸರ್, ಇದಕ್ಕೂ HIV ಅಂತ ರೋಗಕ್ಕೂ ಮೊದಲು ಕೂಡ ಔಷಧಿ ಆಯುರ್ವೇದದಲ್ಲಿ ಗೋರ್ಕ. ಸೊ ಗೋರ್ಕದಿಂದ ಅದನ್ನು ನಿಯಂತ್ರಣ ಮಾಡುವ ಶಕ್ತಿ ಇರ್ತಿದ್ದು ದೇಸಿ ಆಕಳ ಗೋ ಮೂತ್ರದಿಂದ ಮಾಡಿದಂಥ ಗೋರ್ಕ. ಇದರಿಂದ ಸುಮಾರು ನಮ್ಮ ದೇಹದಲ್ಲಿರೋ ಕಶ್ಮಲಗಳನ್ನ ತೆಗೆದು ದೇಹವನ್ನು ಶುದ್ಧವಾಗಿಡುವಂಥ ಕೆಲಸವನ್ನು ಈ ಗೋರ್ಕ ಮಾಡ್ತೀವಿ. ಇದ್ರ ಜೊತೆಗೆ ನಾವು ಹಲ್ಲು ಪುಡಿ ಕೊಡ್ತೀವಿ. ಹಲ್ಲಿನ ಯಾವುದೇ ಸಮಸ್ಯೆಗೆ, ಹಲ್ಲು ನೋವಿರಲಿ, ಹಲ್ಲು ಹುಡುಕಾಗಿರಲಿ, ಹಲ್ಲು ರಕ್ತ ಬರಲಿಲ್ಲ, ಹಲ್ಲು ಕೀವಾಗಿರಲಿ, ಅಲ್ಲಿನ ಎಲ್ಲ ಸಮಸ್ಯೆಗಳಿಗೂ ಹಲ್ಲು ಪುಡಿನ ಕೊಡ್ತೀವಿ. ಇದ್ರ ಜೊತೆಗೆ ಒಂದು ಮೂಲವಾದಿ ಔಷಧ, ಮೂಲವಾದಿ ಕಜ್ಜಿ, ಗಜಕರ್ಣ ಇತ್ತು ಅಂತಂದ್ರೆ 2 ದಿವಸಕ್ಕೊಂದ್ಸರಿ ಮೂಲವಾದಿ ಆ ಜಾಗದಾಗ ಹಚ್ಕೊಂತ ಹೋದ್ರಂದ್ರೆ ಮೂಲವಾದಿ ನಿಮ್ಗೆ ಕಮ್ಮಿ ಆಗ್ತದೆ. ಮೊಳಕೆ ಮೂಲವಾದಿ ಲೇಟಾಗಿ ಹೋಗಿ ಉಳಿದ ಮೂಲವಾದಿ ನಿಮ್ಗೆ ಅದರಿಂದ ಕಮ್ಮಿ ಆಗ್ತದೆ. ಎಸಿಡಿಟಿ ಪೌಡರ್ ಕೊಡ್ತೀವಿ. ರಾತ್ರಿ ಟೈಮಲ್ಲಿ ಊಟ ಆದಮೇಲೆ ಅದೊಂದು ಚಿಟಿಕೆ ತೊಗೊಂಡು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಒಂದಷ್ಟು ನಿಂಬೆಹಣ್ಣು ಉಪ್ಪು ಹಾಕಿ ಕುಡಿಯೋದ್ರಿಂದ ನಿಮ್ಮ ಆ್ಯಸಿಡಿಟಿ ಸಮಸ್ಯೆ, ರಕ್ತ ಶುದ್ಧೀಕರಣ ಮಾಡೋ ಕೆಲಸ ಆ ಡಬ್ಬಿ ಮಾಡ್ತದೆ. ಅದಿಲ್ಲ. ಇನ್ನೊಂದು ನಿಮಗೆ ಅಲ್ಪುಡಿ, ಮೂಲವಾದಿ ಮತ್ತು ಆ್ಯಸಿಡಿಟಿ ಪೌಡರ್ನ ನಾವು ಕೊಡ್ತೀವಿ. ನೀವು ಬರೋ ಉಪಯೋಗ ತೊಗೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ ರೀ. ನನ್ನ ಹೆಸರು ಮಹೇಶ್ ಅಂತ. ನಾನು ಕೆರೆಸೋರು. ನನ್ನ ಎಡಗಣ್ಣು ಪರಿ ಬಂದಿತ್ತು. ಆಪರೇಷನ್ ಹೊಂಟಿದ್ರಿ. ನಾನು ಅವತ್ತು ಆಪರೇಷನ್ ಹೊಂಟಿದ್ದೆ. ವರ್ಧಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಅವ್ರದ್ದು ಒಂದು ಅಡ್ವರ್ಟೈಸ್ ನೋಡಿದ್ದೆ ನಾನು. ಕಣ್ಣಿಗೆ ಎಣ್ಣೆ ಹಾಕೋದು. ಕಣ್ಣಿಗೆ ಕ್ಯಾಂಪ್ ಹೂಡಿದ್ರು ಅವರು. 2ನೇ ಮಂಗಳವಾರ 4ನೇ ಮಂಗಳವಾರ ಅಂತೇಳಿ. ಅಲ್ಲಿ ನಾವು ಹೋಗಿ ಅವ್ರನ್ನ ಕೇಳಿದೆ, ಹಿಂಗೆ ಐತ್ರಿ ಸರ್, ಹೆಂಗೆ ಮಾಡೋದು? ಇಲ್ಲರಿ, ನೀವು ದೇವ್ರನ್ನ ಕರ್ಸೇನಿಲ್ಲ ನಮ್ಮ ಕಡೆ, ನೀವೇನು ಆಪರೇಷನ್ ಮಾಡಿಸೋದು ಬೇಡ, ಒಂದು 10-20 ಸಲ ಹಾಕಿಸ್ಬೋದ್ರಿ, ಪರಿ ಕ್ಲಿಯರ್ ಆಗತ್ತೆ ಅಂತ. ಆ ಪ್ರಕಾರ ನಾನು ಕಂಟಿನ್ಯೂ ಅಣ್ಣಿಗೇರಿ ಮತ್ತು ಹುಬ್ಳಿಯಲ್ಲಿ ಬಂದು ಹಾಕಿಸ್ಕೊತಿದ್ದೆ. ಈಗ ಕತ್ಲಿದ್ದಿದ್ದ ಕಣ್ಣು ಸ್ವಲ್ಪ ಮಂಜು ಬೆಳಕು ಕಾಣಕೊಂಡೆ. ಇದ್ರ ಬಗ್ಗೆ ನನಗೆ 100ಕ್ಕೆ 100 ಭರವಸೆ ಹುಟ್ಟೈತೆ. ಆದ್ದರಿಂದ ಯಾರೇ ಇರಲಿ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಬೇಕು. ಇದರಲ್ಲಿದ್ದ ಏನು ಅಪಾಯ ಇಲ್ಲ, ಏನು ಸೈಡ್ ಇಫೆಕ್ಟ್ ಇಲ್ಲ ಅಂತ ಹೇಳಿ ನಾ ಹೇಳಕ್ಕೆ ಇಚ್ಛೆ ಕೊಡ್ತೇನೆ. ಅಂದ್ರೆ ಕ್ಯಾಂಪ್ ಇದ್ದಿದ್ದು ನಿಮ್ಗೆ ಕೇಳ್ಕೊಂತೀರ ಅಲ್ಲಿ ಹೋಗಿ? ಎಸ್, ಕೇಳ್ಕೊಂಡಿದ್ವಿ ನಾವು. ಕೇಳ್ಕೊಂಡಾಗ ಅವ್ರು ಮಲ್ಲಿಕಾರ್ಜುನ ರೆಡ್ಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದರು. ಅವಾಗಲಿದ್ದ ನಾವು ಕಣ್ಣಿಗೆ ಎಣ್ಣೆ ಹಾಕ್ಸೋಕೊಂತೀವಿ. ನನಗದು 100% ರಿಸಲ್ಟ್ ತೋರಿಸೈತ್ರಿ. ಎಸ್ ಎಸ್. ಬೇರೆ ರೋಗಗಳಿಗೂ ಅಲ್ಲಿ ಅವರು ಔಷಧ ಕೊಡ್ತಾರೆ? ಎಸ್, ಕೊಡ್ತಾರೆ. BP, ಶುಗರ್ಗೆ, ಇವೆಲ್ಲ ಪಿತ್ತ, ವಾತಕ್ಕೆ ಒಂದು ಗೃಹ ಅಮೃತ ಇದು ಐತ್ರಿ. ಅದನ್ನು ತೊಗೊಂಡ್ರೆ ಎಲ್ಲ ಕ್ಲಿಯರ್ ಆಕತ್ತಂತ ಹೇಳ್ಯಾರಿ. ನಾ ಅದನ್ನು ಕಂಟಿನ್ಯೂ ಮಾಡಕ್ಕೆ. ಬಟ್ ಇದು 6 ವರ್ಷ ಮುಗಿದು 7ನೇ ವರ್ಷಕ್ಕೆ ಬಿದ್ದೈತಿ, ಆದ್ರೆ ನಿಮಗೆ ಗೊತ್ತಾಗಿರ್ಲಿಲ್ಲ? ಗೊತ್ತಾಗಿಲ್ಲ ಸರ್. ಗೊತ್ತಾಗಿಲ್ಲ. ಈಗ 1 ವರ್ಷ ಆತ್ರಿ ನಮ್ಗೆ ಗೊತ್ತಾಗಿ.
ಸಾಧ್ಯ ಆದಷ್ಟು ಮೇಲೆ ನಂಬಿಕೆ ಬಂದ್ರೆ ಸಾಕು, ವಿಶ್ವಾಸ ಬಂದ್ರೆ ಸಾಕು. ನಮ್ಗೆ ನಂಬಿಕೆ ಬಂದೈತಿ. ಸಾರ್ವಜನಿಕರು ಇದನ್ನ ನಂಬಿಕೆ ಇಟ್ಟು ಸದುಪಯೋಗ ಪಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಹಾಂ, ಭಾಳ ಚೆನ್ನಾಗಿ. ನಮಸ್ಕಾರ. ನಮಸ್ಕಾರ.